ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಈ 22ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ನೋಡಿ, ಕಲಿಯೋ ಕಡೆ ಫೋಕಸ್ ಮಾಡಿದರೆ ಆಲ್ವೇಸ್ ನೀವು ಕೂಡ ಒಂದಲ್ಲ ಒಂದಿನ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಅದರ್ವೈಸ್ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದಿಲ್ಲ. ದಯವಿಟ್ಟು ಟ್ರೇಡರ್ಸ್ ಹತ್ರ ಕಲೀಲಿಕ್ಕೆ ಟ್ರೈ ಮಾಡಿ. ನನ್ನ ಹತ್ರ ಅಂತಲ್ಲ, ಯಾರು ಟ್ರೇಡಿಂಗ್ ಮಾಡ್ತಿರ್ತಾರೆ ಪ್ರಾಪರಾಗಿ ಅವ್ರ ಹತ್ರ ಕಲೀರಿ. ಆದಷ್ಟು ಕಾಲ್ ಟಿಪ್ಸ್ ಕೊಡೋರಿಂದ ಕಲಿಯೋಕ್ಕೂ ಹೋಗ್ಬಿಡಿ, ಅವರಿಂದ ದೂರ ಇರಿ. ಆ್ಯಂಡ್ ಮೋರ್ ಎವರ್ ಇಫ್ ಇಟ್ ಈಸ್ ಅನ್ ಪರ್ಸನ್ ಟ್ರೇಡಿಂಗ್, ಅವ್ನು ಪ್ರಾಫಿಟ್ ಮಾಡ್ತಿರ್ಲಿ ಲಾಸ್ ಮಾಡ್ತಿರ್ಲಿ, ಅವ್ನು ತೋರಿಸ್ತಿರ್ತಾನೆ ಅಂದರೆ ಡೆಫಿನೆಟಾಗಿ ಅವ್ನಿಗೆ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇರುತ್ತೆ. ಯಾರು ನಿಮಗೆ ನಾವು ಕಲಿಸ್ತೀವಿ ನೋಡಿ, ನಮ್ಮ ಸ್ಟೂಡೆಂಟ್ಸ್ ಇಷ್ಟು ಮಾಡಿದ್ರು ಅಷ್ಟು ಮಾಡಿದ್ರು ಅಂತ ಸ್ಕ್ರೀನ್ಶಾಟ್ಗಳನ್ನ ತೋರಿಸ್ತಿರ್ತಾರೆ ನೋಡಿ, ನೆವರ್ ಟ್ರಸ್ಟ್ ದೆಮ್. ಬಿಕಾಸ್ ಅವ್ರು ಟ್ರೇಡ್ ಮಾಡ್ತಿರಲ್ಲ. ಆಲ್ವೇಸ್ ದೇ ವಿಲ್ ಶೋ ಇಟ್ ಲೈಕ್ ಯಾ ನಮ್ಮ ಲೆವೆಲ್ಸ್ ಹಿಂಗಿತ್ತು ಹಂಗಿತ್ತು ಅಂತೆಲ್ಲ ಸ್ಟೋರಿಗಳು ಹೇಳ್ತಾರೆ. ದಯವಿಟ್ಟು ಅವ್ರುಗಳಿಂದ ಆದಷ್ಟು ದೂರ ಇರಿ. ಬಿಕಾಸ್ ಏನಂದರೆ ಅವ್ರುಗಳು ಟ್ರೇಡ್ ಮಾಡೋದಿಲ್ಲ, ಅವ್ರಿಗೆ ಗೊತ್ತು ಅವ್ರ ಲೆವೆಲ್ಸ್ಗಳು ವರ್ಕ್ ಆಗೋದಿಲ್ಲ ಅಂತ. ಸುಮ್ಮನೆ ಏನಂದರೆ ನಾ ಹೆಂಗಾದರೂ ಮಾಡಿ ಅಮೌಂಟ್ ಮಾಡ್ಕೋಬೇಕು, ಕಳ್ಕೊಂಡಿರೋ ದುಡ್ಡು ದುಡ್ಕೊಬೇಕು, ಇದೆಲ್ಲ ಮೈಂಡ್ ಸೆಟ್ ಇರುತ್ತೆ ಅವ್ರಿಗೆ. ಹಾಗಾಗಿನೇ ದಯವಿಟ್ಟು ಅಂಥವ್ರಿಂದ ಆದಷ್ಟು ದೂರ ಇರಿ, ಓಕೆನಾ. ಸೊ ಮಾರ್ಕೆಟ್ ಇವತ್ತು ಸಿಂಪಲ್ ಏನಿಲ್ಲ, ಮಾರ್ಕೆಟು ಟ್ರಿಕಿ ಮಾರ್ಕೆಟು, ಬಟ್ ಒಳ್ಳೆ ಮೂವ್ಮೆಂಟ್ ಕೂಡ ಸಿಕ್ತು ನನಗೂ ಕೂಡ. ಐ ಜಸ್ಟ್ ಕ್ಯಾಪ್ಚರ್ಡ್ ಮೇಡ್ ಮೈ ಡೇ, ಸೊ ಹ್ಯಾಪಿ. ಸೊ ನೀವಾಗ ಅಲ್ಲಿ ಏನು ನೋಡ್ತಾ ಇದ್ದೀರಾ ಪ್ಲಸ್ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ನನ್ನ P&L ಅಲ್ಲಿ ಇವತ್ತು ನೀವು ಅದರಲ್ಲಿ ತಂಬ್ಲೈನಲ್ಲಿ ಹಾಕಿರೋದಕ್ಕೂ ನನ್ನ P&Lಗೂ ಡಿಫ್ರೆನ್ಸ್ ಇದೆ. ಸೊ ಆಲ್ವೇಸ್ ನಾನು ನಿಮಗೆ ಫಸ್ಟೇ ಹೇಳಿದ್ದೀನಿ, ಲೈಕ್ ನನ್ನ P&Lಗೆ ಏನಕ್ಕೆ ಡಿಫ್ರೆನ್ಸ್ ಇರುತ್ತೆ ಅಂತ. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್. ಸೊ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಲೆಟ್ ರಿಫ್ರೆಶ್ ಇಟ್. ಸೊ ವೆರಿ ಗುಡ್ ಅಮೌಂಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇವತ್ತು. ಸೊ ನಾನು ನಿಮಗೆ ತುಂಬ ಜನದ ಕ್ವಶನ್ಸ್ ಅದೇ ಇರುತ್ತೆ, ಲೈಕ್ ನೀವೇನಕ್ಕೆ ಅಷ್ಟೊಂದು ತೋರಿಸ್ತಿಲ್ಲ ಅಂತ. ನಾನು ರೆಗ್ಯುಲರಾಗಿ ಲೈಕ್ ಇನ್ನೂ 1 lakh ಕೆಪಾಸಿಟಿ ಬೆಳೆಸ್ಕೊಂಡಿಲ್ಲ, ಓಕೆನಾ. ಸೊ 1 lakh ಕೆಪಾಸಿಟಿ ಇನ್ ದ ಸೆನ್ಸ್ ಪರ್ ಡೇ ಇಫ್ ಐ ಕನ್ಸಿಸ್ಟೆನ್ಸಿ ಮೇಕ್ ಇಟ್ ಆನ್ ಲೈಕ್ ಒಂದು 40-50K ಆದಾಗ ಡೆಫಿನೆಟಾಗಿ ತೋರಿಸ್ಬೋದು. ಸೊ ನಾನು ಕನ್ಸಿಸ್ಟೆನ್ಸಿ ಮಾಡ್ತಿರೋದೇ ನಾನು 20,000-30,000 ಒಳಗಡೆ ಇದೆ. ಸೊ ಸಮ್ಟೈಮ್ಸ್ ವೆರಿ ಗುಡ್ ಮಾರ್ಕೆಟ್ ಇದ್ದಾಗ ಈ ಥರದ ದಿನಗಳಲ್ಲಿ ನನಗೆ ಉತ್ತಮವಾದ ಅಮೌಂಟ್ ಆಗುತ್ತೆ. ಸೊ ಅವತ್ತಿನ ದಿನ ನಾನು ಮಾಡ್ಕೊಂಡಿದ್ರಲ್ಲಿ 50%ಗೆ ತೋರಿಸಿನಿ ಅಷ್ಟೇ. ಈಗ ನಿಮ್ಗೆ ಅಲ್ಲಿ ಏನು 63 ನೋಡ್ತೀರಾ, ಇಲ್ಲೊಂದು ಲೈಕ್ 124 ಅಂದರೆ ಆಲ್ಮೋಸ್ಟ್ 50% ಲೆವೆಲಿಗೆ ನಾನು ತೋರಿಸಿ ನಿಮಗೆ. ಸೊ ಫಸ್ಟ್ ಟ್ರೇಡ್ ಏನಿದೆಯಲ್ಲ, ಆ್ಯಕ್ಚುಲಿ ಈ ಟ್ರೇಡು ಲಾಸ್ನ ಕವರ್ ಮಾಡಿ ಪ್ರಾಫಿಟ್ ಮಾಡಿರೋ ಟ್ರೇಡ್ ಇದು. ಇದರಲ್ಲಿ ಆಲ್ಮೋಸ್ಟ್ 23,000 ರೂಪಾಯಿ ಲಾಸ್ ಇತ್ತು, ಅದನ್ನು ಕವರ್ ಮಾಡಿದ್ದೀನಿ. ಅದಾದಮೇಲೆ ಈ ಟ್ರೇಡ್ಸ್ ಏನಿದಾವಲ್ಲ, ಇಟ್ಸ್ ಎ ಡಬಲ್ ಕ್ವಾಂಟಿಟಿ ಟ್ರೇಡ್, ಓಕೆನಾ. ಸಿಂಗಲ್ ಕ್ವಾಂಟಿಟಿಯಲ್ಲಿ ಇಷ್ಟೆಲ್ಲ ಮಾಡೋಕ್ಕೋಗೋದಿಲ್ಲ. ಅಂದರೆ ನಾನು ರೆಗ್ಯುಲರ್ ಕ್ವಾಂಟಿಟಿಯನ್ನು ಏನಿದೆ ಅದರದ್ದು ಡಬಲ್ ಕ್ವಾಂಟಿಟಿ ಮೊದಲೇ ಹೇಳ್ತಾ ಇದ್ದೀನಿ. ಬಿಕಾಸ್ ನನಗೆ ಕಾನ್ಫಿಡೆನ್ಸ್ ಇದ್ದಾಗ ನನ್ನ ಹತ್ರ ಆಲ್ಮೋಸ್ಟ್ ಲೈಕ್ ಡಬಲ್ ಕ್ವಾಂಟಿಟಿ ಸಫಿಷಿಯೆಂಟ್ ಅಮೌಂಟ್ ಇರುತ್ತೆ, ಪ್ಲಸ್ ಅದ್ರ ಮೈಂಡ್ ಸೆಟ್ ಕೂಡ ಇರುತ್ತೆ. ಬಟ್ ಸ್ಟಿಲ್ ನಾನು ಅದನ್ನು ಟ್ರೇಡ್ ಮಾಡೋದಿಲ್ಲ. ಬಿಕಾಸ್ ನನ್ನ ಮೈಂಡ್ ಸೆಟ್ ಪ್ರಕಾರ ನಾನು ಸ್ಲೋಲಿ ಗ್ರೋ ಮಾಡ್ಕೊಂಡು ಹೋಗಬೇಕು ಅನ್ನೋದು ಮೈಂಡ್ ಸೆಟ್ಟು. ಈ ಬಿಕಾಸ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಲ್ಯಾಡರ್ನ ನೀವು ಒಂದೊಂದೇ ಸ್ಟೆಪ್ ಹತ್ತಿದ್ರೇ ನಿಮಗೆ ಲ್ಯಾಡರ್ ವ್ಯಾಲ್ಯೂ ಗೊತ್ತಾಗೋದು ಆ್ಯಂಡ್ ನೀವು ಕನ್ಸಿಸ್ಟೆನ್ಸಿ ಅನ್ನೋದು ಬೆಳೆಸ್ಕೊಳ್ಳೋದು. ಅದೇ ರೀಸನ್ಗೆ ನಾನು ಒಂದೊಂದೇ ಸ್ಟೆಪ್ ಮೂವ್ ಮಾಡ್ತೀನಿ. ಈ ಥರದ್ದು ಒಂದೊಂದು ದಿನ ಬರ್ತವೆ, ಲೈಕ್ ಒಂದೊಂದು ದಿನ 15 ದಿನಕ್ಕೊಂದು ಸಿಕ್ಕಿರುತ್ತೆ, ಒಂದೊಂದು ದಿನ ತಿಂಗಳಲ್ಲೆಲ್ಲ ಸಿಗೋದೇ ಇಲ್ಲ, ಆ ಥರ ಇದ್ದಾಗ. ಬಟ್ ಇವತ್ತಿನ ದಿನ ಈಸಿ ಹೇಗಿತ್ತು, ಈಸಿ ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಇದನ್ನು ನೋಡಿ ಅಂತೂ ದಯವಿಟ್ಟು ಟೆಂಪ್ಟು ಆಗಬೇಡಿ. ನಾವು ಇಷ್ಟೊಂದು ಮಾಡ್ಬೋದು ಲೈಕ್ ಅಂತ ಇಮಿಡಿಯೇಟಾಗಿ ಥಿಂಕು ಮಾಡಬೇಡಿ. ಕಲೀರಿ, ಕಲಿತ್ರೆ ಈಸಿ. ಬಿಕಾಸ್ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಥಿಂಗ್ಸೇ ಬೇರೆ ಇತ್ತು. ಕಲಿತಾಗ ನೋಡಿದ ನೋವುಗಳು ಇದ್ದಾವೆ, ಥಿಂಗ್ಸು ಇದ್ದಾವೆ. ಆ್ಯಂಡ್ ಕೆಲವೊಂದು ಮೈಂಡ್ಸೆಟ್ನ ಸ್ಟ್ರೀಮ್ ಲೈನ್ ಕೂಡ ಮಾಡ್ತಾ ಇದ್ದೀನಿ ಇವಾಗ. ಅದಕ್ಕೇನೆ ಹೇಳಿದ್ದು ನಿಮಗೆ ಇದೊಂದೇ ಬ್ಯಾಚು ಎಕ್ಸಾಕ್ಟ್ಲಿ ನಿಮಗೆ ವಾಟ್ ಎವರ್ ನಾನು ಕಲಿಸ್ತಿರೋ ಪ್ರೈಸ್ ಇರುತ್ತೆ. ನೆಕ್ಸ್ಟ್ ಬ್ಯಾಚಿಂದ ಪ್ರೈಸ್ ಕೂಡ ಹೈಕ್ ಆಗುತ್ತೆ, ಫಸ್ಟೇ ಹೇಳಿದ್ದೀನಿ. ಬಿಕಾಸ್ 22nd ಬ್ಯಾಚ್ ಆದಮೇಲೆ ಪ್ರೈಸ್ ಹೈಕ್ ಮಾಡುತ್ತೆ. ಕೆಲವೊಂದು ಥಿಂಗ್ಸ್ಗಳನ್ನ ಸ್ಟ್ರೀಮ್ ಲೈನ್ ಮಾಡ್ತೀನಿ. ಹಾಗಾಗಿ ಸೊ ನಿಮ್ಮ ಕಂಫರ್ಟಬಿಲಿಟಿ ಫೋರ್ಸ್ ಅಂತೂ ಮಾಡೋದಿಲ್ಲ ನಾನು ಯಾರೂ. ನಿಮಗೆ ಹ್ಯಾಪಿ ಅನಿಸಿದರೆ ಆರಾಮ್ಸೆ ಜಾಯ್ನ್ ಆಗಿ ಕಲೀರಿ, ಓಕೆನಾ. ಸೊ ಆಲ್ವೇಸ್ ರಿಮೆಂಬರ್, ಮಾರ್ಕೆಟಲ್ಲಿ ನಿಮಗೆ ಎಷ್ಟು ನಾಲೆಡ್ಜ್ ಇರುತ್ತೆ ಅಷ್ಟು ಕಂಫರ್ಟಬಲಾಗಿ ಟ್ರೇಡ್ ಮಾಡ್ತೀರಾ. ಆ್ಯಂಡ್ ಒನ್ ಸೈಡೆಡ್ ಮೈಂಡ್ ಸೆಟ್ನ ನೀವು ಬೆಳೆಸ್ಕೊಂಡಷ್ಟು ಕಂಫರ್ಟಬಲ್ ಅನಿಸುತ್ತೆ. ನಾನು ಹೇಗೆ ಇವತ್ತು ಒನ್ ಸೈಡೆಡು ಪಿನೇ ಟ್ರೇಡ್ ಮಾಡಿದ್ದೀನಿ. ಮಾರ್ಕೆಟ್ ಅಪ್ ಸೈಡ್ ಹೋಗ್ತಿದ್ದೆ, ಸ್ಟಿಲ್ ಐ ಟ್ರೇಡೆಡ್ ಪಿ. ಸೊ ಅದು ಆಲ್ ದೋಸ್ ಥಿಂಗ್ಸ್, ಓಕೆನಾ. ಸೊ ಹೋಪ್ ನಿಮಗೆ ನಾನು ಇವತ್ತು ಎಲ್ಲಿ ಟ್ರೇಡ್ ಮಾಡಿದ್ದೀನಿ ಅನ್ನೋದು ಕೂಡ ಗೈಡ್ ಮಾಡ್ತೀನಿ. ಆ್ಯಂಡ್ ಇವತ್ತಿಂದು ಲಾಜಿಕ್ ಏನಿತ್ತು ಅನ್ನೋದು ಕೂಡ ಗೈಡ್ ಮಾಡ್ತೀನಿ, ಎರಡೂ, ಓಕೆನಾ. ಸೊ ಕಲಿಬೇಕು ಅನ್ನೋರು 22ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ನೋಡಿ, ಇದೇ ಲಾಸ್ಟ್ ಬ್ಯಾಚು, ಸೇಮ್ ಪ್ರೈಸಲ್ಲಿ. ದೆನ್ ಪ್ರೈಸ್ ಗೋಯಿಂಗ್ ಟು ಬಿ ಹೈಕ್. ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್. ಫರ್ದರ್ ಟ್ರೇಡ್ ಮಾಡೋದು ಮೈಂಡ್ ಸೆಟ್ನ ಹಾಳು ಮಾಡುತ್ತೆ. ಎಸ್, ಇನ್ನೂ ಗುಡ್ ಟ್ರೇಡ್ ಸಿಗುತ್ತೆ ಇವಾಗ, ಇಲ್ಲ ಅಂತ ಹೇಳೋದಿಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸ್ಟಿಲ್ ಐ ಕ್ಯಾನ್ ಗೆಟ್ ಅನದರ್ 1 or 2 ಗುಡ್ ಟ್ರೇಡ್ಸ್, ಬಟ್ ನಾನು ಟ್ರೇಡ್ ಮಾಡೋದಿಲ್ಲ. ಬಿಕಾಸ್ ಆಲ್ರೆಡಿ ಆನೆಸ್ಟ್ಲಿ ಹೇಳ್ತೀನಿ, ನಂದು ಒಂದು ವಾರಕ್ಕೆ ನಾನು ದುಡಿಬೇಕು ಅನ್ನೋದನ್ನು ಇವತ್ತೇ ದುಡಿದೀನಿ. ಸೊ ಅನದರ್ 3-4 days ಲೆಟ್ಸ್ ಮೇಕ್ ಇಟ್ ಕಂಫರ್ಟಬಲ್ ಯಾರು. ಒಂದೇ ದಿನ ಲಾಟ್ರಿ ಮಾಡೋದು ಬೇಡ, ಲಾಟ್ರಿಗೆ ಆಡ್ತಿಲ್ಲ ನಾವಿಲ್ಲಿ. ಸೊ ನಮ್ದು ಏನಂದರೆ ನಾಲೆಡ್ಜಬಲ್ ಆ್ಯಂಡ್ ಕಂಫರ್ಟಬಲ್ ಥಿಂಗ್ಸಿಂದ ಟ್ರೇಡ್ ಮಾಡ್ತಿರೋದು. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ಕ್ಲಿಯರ್ ಕಟ್ ಆಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ. ಇಫ್ ಮಾರ್ಕೆಟ್ ಸ್ಟಾರ್ಟ್ ಟ್ರೇಡಿಂಗ್ ಬಿಲೋ 23,500
ಕಣ್ಣು ಮುಚ್ಕೊಂಡು ಸೆಲ್ಲಿಂಗ್ ಸೈಡ್ ಟ್ರೇಡ್ಸ್ನ ಪ್ಲಾನ್ ಮಾಡಿ. ಬಿಕಾಸ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ, ಯಾಕೆಂದರೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ದಿಸ್ ವಾಸ್ ದ ಪ್ಲೇಸ್ ಮಾರ್ಕೆಟಲ್ಲಿ ಲಾಸ್ಟ್ ಬಯರ್ ಎಕ್ಸಿಕ್ಯೂಟ್ ಮಾಡಿರೋದು. ಇದು ಬಿಡಿ, ಇದು ಬಂದು ಮಾರ್ಕೆಟಲ್ಲಿ ಸ್ಲೋಲಿ ವೆಯ್ಟ್ ಮಾಡಿ ಬ್ರೇಕ್ಔಟ್ ಆಗಿದ್ದು, ಇದು ಶಾರ್ಪ್ ಅಪ್ಸೈಡ್ ಮೂವ್ ಬಂದಿರೋ ಲೆವೆಲ್. ಇದು ಇಲ್ಲಿಂದ ಕೆಳಗಡೆಗೆ ಬಂತು ಅಂದರೆ ಮಾರ್ಕೆಟ್ ಹೋಲ್ಡ್ ಮಾಡೋದಿಲ್ಲ, ತುಂಬ ಕಷ್ಟ ಮಾರ್ಕೆಟ್ ಹೋಲ್ಡ್ ಮಾಡೋದು, ಅಲ್ಲಿಂದ ಮಾರ್ಕೆಟ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಅದೇ ಲಾಜಿಕ್ ಇಟ್ಕೊಂಡು ನಾನೇನು ಮಾಡಿದೆ, ಬೆಳಗ್ಗೆನೇ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟು ಮ್ಯಾಕ್ಸಿಮಮ್ 23ಗೆ ಬರ್ಬೋದು ಅಂತ. ಬಟ್ ಇವತ್ತು ನನಗೆ 23% ಬರುತ್ತೆ ಅನ್ನೋದು ಒಂದು ಡೌಟ್ಫುಲ್ ಇತ್ತು, ಯಾಕೆಂದರೆ ಶಾರ್ಪ್ ಫಾಲ್ ಅದು. ಅಂದರೆ ಈಗ ನಿಮಗೆ ಮೇಲಿಂದ ಬಿದ್ದಿರೋದು ನೋಡಿದರೆ ಅನದರ್ 250 ಪಾಯಿಂಟ್ಸ್ ಕೆಳಗಡೆಗೆ ಶಾರ್ಪ್ ಫಾಲ್ ಆಗಿದೆ. ಬಿಕಾಸ್ ಮಾರ್ಕೆಟ್ ಓಪನ್ ಆಗಿದ್ದ ಲೆವೆಲಿಂದ ಅನದರ್ 100 ಪಾಯಿಂಟ್ಸ್ಗಿಂತ ಜಾಸ್ತಿ ಕೆಳಗಡೆ ಬಂದಿದೆ ಅಲ್ವಾ. ಸೊ ಹಾಗಿದ್ದಾಗ ಟ್ರೇಡ್ ಮಾಡೋದು ಸ್ವಲ್ಪ ಟ್ರಿಕಿನೂ ಅನಿಸುತ್ತೆ, ಡಿಫಿಕಲ್ಟು ಅನಿಸುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಚಲೋ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಅಂತ. ನನ್ನ ಟ್ರೇಡು ಮಿಸ್ಟೇಕ್ ಅಂತ ಹೇಳೋದಿಲ್ಲ ನಾನು, ಸರ್ ರಿಸ್ಕ್ ರಿವಾರ್ಡ್ ಗೇಮ್. ಆಲ್ವೇಸ್ ಹೇಳ್ತೀನಿ, ಮಾರ್ಕೆಟ್ ಈಸ್ ಅ ರಿಸ್ಕ್ ರಿವಾರ್ಡ್ ಗೇಮ್. ನಿಮ್ಮ ಮೈಂಡ್ಸೆಟ್ಟು ಮತ್ತು ನಿಮ್ಮ ರಿಸ್ಕ್ ರಿವಾರ್ಡ್, ನಿಮ್ಮ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ನೀವು ಕಲ್ತ್ಕೊಂಡ್ರಿ ಅಂದರೆ ಮಾರ್ಕೆಟಲ್ಲಿ ನಿಮ್ಮನ್ನು ವಿನ್ ಆಗೋದನ್ನ ಯಾರ ಕೈಲೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದ್ಸಲ ಹೇಳ್ತಾ ಇದೀನಿ, ನಿಮ್ಮ ಕ್ವಾಂಟಿಟಿ ಮ್ಯಾನೇಜ್ಮೆಂಟು ನಿಮ್ಮ ರಿಸ್ಕ್ ರಿವಾರ್ಡ್. ಇಫ್ ಯು ನೋಸ್ ದೆನ್ ನೋ ಬಡಿ ವಿಲ್ ಸ್ಟಾಪ್ ಯು. ಸೊ ಎಕ್ಸಾಕ್ಟಾಗಿ ಈ ಬ್ರೇಕ್ಔಟ್ ಲೆವೆಲಲ್ಲಿ ಟ್ರೇಡ್ ಎತ್ಕೊಂಡೆ, ಅದಕ್ಕಂತ ಒಂದು 4-5 ಪಾಯಿಂಟ್ ತೋರಿಸಿ ಇಮಿಡಿಯೇಟಾಗಿ ನಾನು SLನೂ ತೊಗೊಂಡೋಯ್ತು. ಬಿಕಾಸ್ ನನ್ನ ಸ್ಮಾಲ್ ಲಾಸ್ SL ಇರುತ್ತೆ, ಲಾಸ್ ಆಯಿತು. ಲಾಸ್ ಆದಮೇಲೆ ಸುಮ್ಮನೆ ಕೂತಿದ್ದೆ, ಚಲೋ ನೋಡೋಣ ಅಂತ. ಅಗೇನ್ ಮಾರ್ಕೆಟ್ ಈಸ್ ಬ್ಯಾಕ್, ಅಗೇನ್ ಮಾರ್ಕೆಟ್ ಈ ಲೆವೆಲಿಗೆ ಬಂದಾಗ ಐ ರೀಎಂಟ್ರಿ ಮಾಡಿ ಕಂಪ್ಲೀಟಾಗಿ ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಅದನ್ನು ಲಾಸನ್ನು ಕವರ್ ಮಾಡಿ 5-6ಗೆ ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದ್ದೀನಿ. ಓಕೆನಾ. ದೆನ್ ಇದನ್ನು ಎಲ್ಲಿ ಟ್ರೇಡ್ ಮಾಡಿದ್ದೀನಿ, ನೆಕ್ಸ್ಟ್ ಟ್ರೇಡ್ಗಳು ಸಿಂಪಲ್ ಲಾಜಿಕ್ಕು. ಇಲ್ಲಿ 23% ತನಕ ಬರುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ, ಮಾರ್ಕೆಟ್ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಚಲೋ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮಾರ್ಕೆಟ್ ಈ ಲೆವೆಲ್ ಹಿಟ್ ಮಾಡಿದಾಗ ಐ ಟುಕ್ ಅ ಟ್ರೇಡ್. ಇಲ್ಲಿ ಸ್ಮಾಲ್ ಹೋಲ್ಡ್ ಮಾಡ್ತಿತ್ತಲ್ಲ, ಐ ಟುಕ್ ಅ ಟ್ರೇಡ್. ಬಟ್ ಇಲ್ಲಿ ನನಗೆ 10 ಪಾಯಿಂಟ್ಸ್ ಅಷ್ಟೇ ಕ್ಯಾಪ್ಚರ್ ಆಗಿದ್ದು, 10 ಪಾಯಿಂಟ್ಸೇ ಮೈಂಡ್ಸೆಟ್ಟಲ್ಲಿತ್ತು. 10 ಪಾಯಿಂಟ್ಸಲ್ಲಿ ಐ ಮೇಡ್ ಇಟ್ ಗುಡ್ ಮನಿ. ಓಕೆನಾ. 10 ಪಾಯಿಂಟ್ಸಲ್ಲಿ ಒಂದು ಒಳ್ಳೆ ಅಮೌಂಟ್ ಆಯಿತು. ಓಕೆ ಫೈನ್, ದಿನದ ಟಾರ್ಗೆಟ್ ಕೂಡ ಅಚೀವ್ ಆಯಿತು, ಹ್ಯಾಪಿ, ನೋ ಮೋರ್ ಟ್ರೇಡ್ಸ್ ಅಂತ ಸುಮ್ಮನೆ ಕೂತಿದೆ. ಮಾರ್ಕೆಟ್ ಯಾವಾಗ ಬ್ಯಾಕ್ ಟು 23% ಬಂತಲ್ಲ, ಇಮ್ಮಿಡಿಯೇಟ್ ಐ ಟುಕ್ ಅ ಡಬಲ್ ಕ್ವಾಂಟಿಟಿ ಹಿಯರ್. ಬಿಕಾಸ್ ಇಟ್ಸ್ ನನಗೆ ಕನ್ಫರ್ಮೇಷನ್, ಕ್ಲಾರಿಟಿ ಟ್ರೇಡ್ ಇದು. ಇಲ್ಲಿಂದ ಮಾರ್ಕೆಟ್ ನನಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ, ಒಂದು ಒಳ್ಳೆ ಮೂವ್ ಕೊಡುತ್ತೆ ಅಂತ ಇಲ್ಲಿ ಎಂಟ್ರಿ ಆದೆ. ಮಾರ್ಕೆಟ್ ನಾನು ತೊಗೊಂಡಿದ್ದ ಪ್ರೈಸ್ಗಿಂತ ಇಲ್ಲಿಗೆ ಎಷ್ಟು ಮೂವ್ ಆಗಿದೆ ಅಂದರೆ 30 ಪಾಯಿಂಟ್ ಮೂವ್ ಆಗಿದೆ ಪ್ರೀಮಿಯಂ ಚಾರ್ಟಲ್ಲಿ. ಬಟ್ ನಾನು 30 ಪಾಯಿಂಟ್ ಎಲ್ಲ ಕ್ಯಾಪ್ಚರ್ ಮಾಡಿಲ್ಲ, ಐ ಕ್ಯಾಪ್ಚರ್ಡ್ 20 ಪಾಯಿಂಟ್ಸ್ ಹಿಯರ್. ಎಕ್ಸಾಕ್ಟ್ಲಿ 20 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಐ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್. ಸೊ ವೆರಿ ಫಾಸ್ಟ್ ಮೂವ್ ಆಯಿತು. ನಾನು ಆ್ಯಕ್ಚುಲಿ ಇಲ್ಲಿ ತೋರಿಸ್ತಿದ್ದಾಗಲೇ ನಂಗೆ 10 ಪಾಯಿಂಟ್ಸ್ ತೋರಿಸ್ತಿತ್ತು, ಸ್ವಲ್ಪ ರಿಟ್ರೇಸ್ ಆಗಿ ವೆರಿ ಫಾಸ್ಟ್ ಮೂವ್ ಆದಿದ್ದ 20 ಪಾಯಿಂಟ್ಸ್ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಈಸಿ ಸಿಕ್ತು. ನಾನು ಯೂಶಲಿ 20 ಪಾಯಿಂಟ್ಸ್ಗೆಲ್ಲ ಹೋಲ್ಡ್ ಮಾಡೋದಿಲ್ಲ, ಐ ಆಮ್ ಕಂಫರ್ಟಬಲ್ ಎಷ್ಟು ಸಿಗುತ್ತೆ ಅಷ್ಟಕ್ಕೆ. ಸೊ ಸ್ಟಿಲ್ ಮಾರ್ಕೆಟಲ್ಲಿ ಇವತ್ತು 23%ಅಲ್ಲಿ ನೀವು ಟ್ರೇಡ್ ಮಾಡಿದವರಿಗೆ ಒಂದು ಉತ್ತಮವಾದ 30 ಪಾಯಿಂಟ್ ಸಿಗಿದೆ. 30 ಪಾಯಿಂಟ್ ಎಲ್ಲ ಬೇಕಿಲ್ಲ ನಮ್ಗೆ, 10-15 ಪಾಯಿಂಟ್. ಐ ಆಮ್ ಆಲ್ವೇಸ್ ಸೇಸ್ 10-15 ಪಾಯಿಂಟು ಮೋರ್ ದನ್ ಎನಫ್ ಮಾರ್ಕೆಟಲ್ಲಿ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಅಂತ. ಸೇಮ್ ಥಿಂಗ್ ಐ ಡಿಡ್ ಇಟ್, ಸೇಮ್ ಅ ಲಾಜಿಕ್. ಸೊ ಈಸಿಯಾಗಿ ಐ ಮೇಡ್ ದ ಮನಿ. ಓಕೆನಾ. ಹೋಪ್ ನಿಮಗೂ ಕೂಡ ಪ್ರಾಫಿಟಬಲ್ ಇವತ್ತು ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ತೀನಿ ಪ್ರಾಫಿಟ್ಟು. ಸೊ ಕಲಿಬೇಕು ಅನ್ನೋರು 22ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಹೇಳ್ತಲೇ ಇರ್ತೀನಿ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ, ಲರ್ನಿಂಗ್ ಈಸ್ ಮಸ್ಟ್ ಇಂಪಾರ್ಟೆಂಟ್ ಫಾರ್ ಅರ್ನಿಂಗ್. ಲರ್ನಿಂಗ್ ಇಲ್ದಲೇ ಇದ್ದರೆ ಅರ್ನಿಂಗ್ ಮಾಡೋದು ತುಂಬಾ ಕಷ್ಟ ಅಂತ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಅದೇ ರೀಸನು, ಬಿಕಾಸ್ ಲರ್ನಿಂಗ್ ಮೇಕ್ಸ್ ನಿಮಗೆ ಕಂಫರ್ಟಬಲ್ ಮಾರ್ಕೆಟಲ್ಲಿ ಈಸಿ ಹೇಗೆ ಟ್ರೇಡ್ ಮಾಡಬೇಕು, ಕಂಫರ್ಟಬಲ್ ಹೇಗೆ ಟ್ರೇಡ್ ಮಾಡಬೇಕು, ಎರಡೂ ನಿಮಗೆ ಕೊಡುತ್ತೆ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.